ಅಯ್ಯೋ ಅಮ್ಮ, ನಿನ್ನಂತೂ ಬೆಳಗ್ಗೆಯಿಂದ ನೋಡ್ತಿದ್ದೆ. ಬಾ, ಯಾಕೆ ಬಸ್ ಸಿಗ್ಲಿಲ್ವೇನು? ಇಲ್ಲ ಕಣೆ ಪದ್ಮ, ಕಾದು 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 ಸಾಕಾಗೋಯ್ತು ನನಗಂತೂ. ಅದಕ್ಕೆ ಅತ್ಲಾಗೆ ಯಾವುದೋ ಒಂದು ಆಟ ಸಿಕ್ತು, ಅದ್ರಾಗೆ ಬಂದೆ. ಅದ್ರಾಗ ಜನ ಅಂದ್ರು ಜನ. ಏನು ಮಾಡ್ತೀಯ, ಅದ್ರಾಗೆ ಹೆಂಗೆ ಬಾತ್ಲಸ್ಕೊಂಡು ಕೂಕೊಂಡು ಬಂದೆ. ಯಪ್ಪ, ನಿಮ್ಮ ಊರ ಕಡೆಗೆ ಬರೋದು ಬಸ್ ಸಿಗೋದೇ ಇಲ್ಲ ಮತ್ತಾಯಿ ಹೇಳತ್ಲಾಗೆ. ಅಯ್ಯೋ ನನಗೆ ಸಾಕಾಗೋಯ್ತು. ಅಯ್ಯೋ, ನಾನು ಇವ್ರು ಇದ್ದಿದ್ರೆ ಕಾರ್ ಕಳಿಸ್ತಿದ್ದೆ ಕಣಮ್ಮ. ಏನು ಮಾಡೋಣ, ಇವರೆಲ್ಲ ಹೋಗ್ಬಿಟ್ಟಿದ್ರು ಡ್ಯೂಟಿಗೆ. ಅದಕ್ಕೆ ನಾನು ಸುಮ್ಮನಾದೆ, ಕಾರ್ ಕಳಿಸ್ತಿದ್ದೆ. ಇಲ್ಲಾಂದ್ರೆ ಯಾವಾಗ ಬಂದ್ರಿ ಸುಜಾತಮ್ಮನವರು? ಇನ್ನು ಈಗಿನ ಬಂದಮ್ಮ. ನಾನು ಅಲ್ಲೇನೇ ಬಸ್ ಸ್ಟ್ಯಾಂಡ್ನ ಕೂತ್ಕೊಂಡು 1 ಗಂಟೆ ಆಗಿತ್ತು. ಇಟ್ಲ ಬರೋ ಬಸ್ಗಳು ಸಿಗಲೇ ಇಲ್ಲ. 7 ಹೋಗತ್ತ. ಯಾವ ಬಸ್ ಸಿಗಲೇ ಇಲ್ಲ. ಅದಕ್ಕೆ ಏನು ನಿಮ್ಮಮ್ಮ ಬಂದವ್ರಾ? ಅದಕ್ಕೆ ಏನು ಫುಲ್ ಖುಷಿಯಾಗಿದ್ದೀರಾ? ಹೂನೇ ಜಾನಕಿ, ನಮ್ಮಮ್ಮಯ್ಯ ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದೈತಿ. ನಾನು ಅದಕ್ಕೆ ಬಾರಮ್ಮ 1-2 ದಿವಸ ಇದ್ದೋಗಿ ಮತ್ತೆ ಅದಕ್ಕೆ ಬಂದೈತಿ ಕಣೆ ಜಾನಕಿ. ಇರಲಿ ಬಿಡಿ, ನೀನು ನಮ್ಮ ಮನೆಯಾಗೇನು ಉಂಬಕ್ಕಿಂಬ ಕಮ್ಮಿ ಇಲ್ಲ ಪಾಪ. ಅಲ್ಲಿ ನಿಮ್ಮ ಮನೆಯಾಗೆಲ್ಲನ ಉಂಬಕ್ಕಿಂಬಕ್ಕೆಲ್ಲ ಬಂಡಾಟ. ಪಾಪ ನಿಂತ ಅಮ್ಮ ಅವನು ಒಬ್ಬನೇ ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲಿ ಪಾಪ ದುಡಿಯೋರಿಲ್ಲ, ಏನಿಲ್ಲ, ಉಂಬಕ್ಕಿಂಬಕ್ಕೆಲ್ಲ ಬಂಡಾಟ. ಬಿಡು, ಇಲ್ಲೇ ಉಂಡ್ಕೊಂಡು 1-2 ದಿನ ಇರುತ್ತೆ. ಏನಿಲ್ಲ ಕಣಕ, ನಮ್ಮ ಮನೆಯಾಗೇನು ಉಂಬಕ್ಕಿಂಬಕ್ಕೇನು ಬರ್ತಾನೆ ಇಲ್ಲ. ಒಟ್ಟಿಗೆನೋ ತಿಂತೀವಿ. ಒಂದಿಟ್ಟು ನಮ್ಮ ಹುಡುಗಂದು ಸಂಬಳ ಕಮ್ಮಿ ಅಷ್ಟೇನೆ. ಇನ್ನೊಂದು 2 ದಿನ ಅಂದರೆ ಅವನದು ಸಂಬಳ ಸ್ಯಾನೆ ಆಗುತ್ತೆ. ಆವಾಗ ನಾವು ಚೆನ್ನಾಗಿ ಹಾಕ್ತೀವಿ. ಉಂಬಕ್ಕಿಂಬಕ್ಕೆ ನಾವೇ ನಡೆಯಲ್ಲಮ್ಮ. ಅವತ್ತಿಂದ ಅವತ್ತೇ ಆಗ್ಲೇಳು. ಏನೇ ಅಂದ್ರೆ ನಮ್ಮ ಮನೆಗೆ ಮಾಡ್ದಂಗೆ ಮಾಡಲ್ಲ ಹೇಳಪ್ಪ. ಅವತ್ತಿಗೆ ಕೇಳ್ರಿ ನಮ್ಮ ಅತ್ತೆನ. ನಮ್ಮ ಮನೆಗೆ ಮಾಡಿಕ್ತಂಗೆ ಮಾಡಿಕ್ಕಲ್ಲ. ನಿಮ್ಮ ಮನೆಗೆ ಮಾಡಲ್ಲ ಬಿಡಿ. ಯಾಕಂತಂದರೆ ಪಾಪ ಅವ್ರು ದುಡಿಯೋದು ನಿಮ್ಮ ಮಗ ಕಡಿಮೆ ಸಂಬಳ. ಪಾಪ ದುಡ್ದಿರೋದೆಲ್ಲ ಬರೀ ಉಣ್ಣಕ್ಕೂ ತಿನ್ನಕ್ಕೂ ಆದರೆ ಕಷ್ಟ ಸುಖಕ್ಕೆ ಬೇಕಲ್ಲ. ಸ್ವಲ್ಪ ದಿನ ಇಲ್ಲೇ ಒಳ್ಳೊಳ್ಳೆದು ಊಟ ಮಾಡ್ಕೊಂಡು ಇಲ್ಲೇ ಇದ್ಬಿಡಿ. ಏನಿಲ್ಲಮ್ಮ, ನಾವು ಹೊಟ್ಟೆಗೆ ತಿಂತೀವಿ. ನಾವೇನು ಹೊಟ್ಟೆಗೆ ತಿಂದಂಗೇನು ಹುಡುಕಲ್ಲ. ಏನೇಂದ್ರು ಅಕ್ಕ, ನಿಮ್ಮ ಊರ ಕಡೆಗೆ ಭಾಳ ಕಂಜೂಸ್ ಜನ ಹೇಳು. ಹೊಟ್ಟೆಗೆ ತುಂಬಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನಾವೇನಿಲ್ಲಪ್ಪ. ಹಣ್ಣು ಹಂಪ್ಲ ಕೇಳಿ ನಿನ್ನ ಮಗಳನ್ನ ನಾವು ಹೆಂಗೆ ತತ್ತೀವಿ ಅಂತ ಹೇಳಿ. ಏನಂದ್ರೆ ನಿಮ್ಮ ಊರ ಕಡೆಗೆ ಹಂಗೆ ಸ್ವಲ್ಪ ಜನ ಏನಂದ್ರೆ ದುಡ್ಡು ಕುಡ್ಕ ಜಾಸ್ತಿ. ಹೊಟ್ಟಿಗೆ ತಿಂಬಕ್ಕೆ ನೋಡಲ್ಲ ಬಿಡು. ಅವತ್ತಿಂದ ಅವತ್ತೇ ಆಗ್ಲೇಳು, ನಿಮ್ಮದೇ ಇರಬೇಕು ಅಂಬಲ್ಲ. ದುಡ್ಡು ದುಡ್ಡು ಅಂತವ್ ನಿಮ್ಮ ಕಡೆಗಳು ಜನ. ನಾನು ನಾಳೆ ನೋಡಿದ್ದೀನಿ ಹೇಳಿ ನಿಮ್ಮ ಊರಿಗೆ ಬಂದು. ಏನೇ ಅಂದ್ರೆ ನಮ್ಮೂರಿನ ಹೊಸೆ ಬರಲ್ಲ. ಅದರಲ್ಲೂ ನಮ್ಮನೆ ಥರ ಯಾರು ಇರೋಕ್ಕಾಗಲ್ಲ ಬಿಡು. ಮೊದ್ಲು ಹಂಗೆ ಇಟ್ಕೊಳತ್ತೆ ನಮ್ಮೂರಾಗೆ. ಇವಾಗೇನು ಹಂಗೇನಿಲ್ಲ. ನಮ್ಮೂರಾಗೂ ಎಲ್ಲನ ಇವಾಗ ಚೆನ್ನಾಗಿ ಊಟ ಮಾಡ್ತಾರೆ. ಮೊದ್ಲು ಬಡ್ತಾನಲ್ಲ ಹಂಗೆ ಮಾಡೋ ಅಷ್ಟೇನಿ. ಈಗೇನಿಲ್ಲ, ಎಲ್ಲ ದುಡಿ ಎತ್ಕೊಂಡವ್ರೆ. ಯಾರು ಉಂಬಕ್ಕಿಂಬಕ್ಕೆ ಯಾರು ಲೆಕ್ಕ ಹಾಕಲ್ ಕಣತ್ತೆ ಇವಾಗ. ಸರಿ ಆಯ್ತು. ನಿಮ್ಮ ಅಮ್ಮ ಪಾಪ ಅಟ್ಟಸ್ಕೊಂಡು ಬಂದಿತ್ತೇನಾ? ಏನನ್ನ ಮಾಡಿಕ್ಕು. ಊಟ ಮಾಡುತ್ತೆ, ಯಾತನ ಮಾಡು. ಪಾಪ ಮುಂದೈತೋ ಇಲ್ವೋ. ಭಾಳ ಸಣ್ಣಕ್ಕಾಗೈತಪ್ಪ ಇವ ಆಂಟಿ. ಎಷ್ಟು ಸಣ್ಣ ಆಗೈತೆ ನೋಡು ಪಾಪ. ಅದಕ್ಕೆ ಸ್ವಲ್ಪ ದಿನ ಇಲ್ಲಿ ಇಟ್ಕೊಂಡು ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಪಾಪ ಹೆಂಗೆ ಸಣ್ಣ ಆಗಿದ್ದಾರೆ. ಊಟ ಮಾಡಲ್ವಾ? ಯಾಕೆ ಹುಷಾರಿಲ್ವಾ ನಿಮಗೆ? ನನಕೈದನಮ್ಮ, ನಾನು ಇರೋದೆ ಹಿಂಗೆ. ಯಾವಾಗಲೂ ನಾನು ಹಿಂಗೆ ಇರೋದು ಸಣ್ಣಕ್ಕೆ. ನಮ್ಮಮ್ಮಯ್ಯ ಜಾನಕಿ ಸಣ್ಣಕ್ಕಿದ್ರು ಆರೋಗ್ಯವಾಗೈತಿ. ಹಂಗೆ ಯಾವಾಗಲೂ ನಮ್ಮಮ್ಮ ಹೆಂಗೆ ಇರೋದು. ಏನು ತೀರಾ ಸಣ್ಣಕ್ಕೂ ಇಲ್ಲ, ತೀರಾ ದಪ್ಪು ಇಲ್ಲ, ಒಂದು ಮೀಡಿಯಮ್ನಾಗ ಐತೆ ಹೇಳು. ಇಲ್ಲ ಇಲ್ಲ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಮನುಷ್ಯರ್ನ ಎಷ್ಟೊತ್ತು ನೋಡಬೇಕು. ಸಣ್ಣ ಆಗ್ಬಿಟ್ಟವ್ರೆ. ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರೋಕೆ ಹೇಳಿ ನಿಮ್ಮ ಅಮ್ಮನಿಗೆ. ಏನಾನ ಮಾಡಿರ್ತಾರೆ. ನಮ್ಮ ಅತ್ತೆ ಊಟ ಮಾಡ್ರಿ. ಬಾರಮ್ಮ ಹೋಗಿ ಬರೋಣ. ಇಲ್ಲಿಗೆ ಹೋಗ್ತೀರಿ ಜಾನಕಿ? ಇಲ್ಲೇ ಹೋಗಿ ಬರ್ತೀವಿ. ಇಲ್ಲೇ ಒಂದು ಸ್ವಲ್ಪ ಸ್ಕೂಲ್ ತಾಗೆ ಕೆಲಸ ಐತೆ. ಇವಳು ಸ್ಕೂಲ್ ತಕ್ಕ ಹೋಗಿ ಬರ್ತೀವಿ ಹೇಳು. ಸರಿ ಆಯ್ತತ್ತೆ. ಇವರಿಬ್ರು ಭಾರಿ ಇದೆ ನಮ್ಮ ತಾಯಿ ಮಗಳು ಇಬ್ಬರಳು. ಇನ್ನು ಬಂದಟ್ಕೆ ಏನು ನಾವೇ ತಿಂಬಲ್ಲಮ್ಮ ಹಂಗೆ ಕೇಳ್ತಾರಲ್ಲೇ. ಹೇಳು. ಅಲ್ಲ ಕಣೆ ಪದ್ಮ, ಹೆಂಗೆ ಕೇಳ್ತಾರೆ ನೋಡು. ನಿಮ್ಮ ಅತ್ತೆನೂ ನಿನ್ನ ಆದ್ಮಿ ಯಾಕೆ ಇವಳು ಇಲ್ಲೇ ಇದ್ದಾಳೆ? ಇಲ್ಲ ಯಾರನ್ನ ಮದುವೆ ಆಗ್ಯವಳೆ ಅಂತ ಹೇಳಿ ನಿಮ್ಮ ಅತ್ತೆ ಬಾಯ್ ಮಾಡ್ತಿದ್ದವಳು. ಇವಾಗ ಗನವಾಗ ಇದ್ದಾಳೆ ಮಗಳ ಜೊತೆಗೆ. ನಮ್ಮ ಚೆನ್ನಾಗಿದ್ದಾರೆ. ಇವಾಗ ಕರ್ಕೊಂಬಂದವ್ರೆ. ಇವಾಗ ನಮ್ಮ ಅತ್ತೆ ಹುಷಾರಿಲ್ದಂಗಾಗಿತ್ತು, ಅವಾಗ ನೋಡಕ್ಕೆ ಬಂದಿದ್ಲು. ಆವಾಗಿಂದನ ಇವಳು ಮೇಡಮ್ ಕೆಲಸ ಅಂತೆ. ಯಾವುದೋ ಸ್ಕೂಲಿ ಪಾಠ ಗೌರ್ಮೆಂಟ್ ಕೆಲಸ ಅಂತೇಳಿ ಕರ್ಕೊಂಬಂದೈತೆ ನಮ್ಮ ಅತ್ತೆ. ಇವಾಗ ಅವಳು ಪ್ರೈವೇಟ್ ಕೆಲಸಕ್ಕಂತೂ ಹೋಗೋದು. ಅದಕ್ಕೂ ಹೋಗ್ತಿಲ್ಲಪ್ಪ. ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ತಾಯಿ ಮಗಳು ಇಬ್ಬರೂ ಉಂಡು ಸುಮ್ಮನೆ ಇದ್ದಾರೆ. ಅವ್ರ ಅಣ್ಣ ಬಿಡು ಸ್ವಲ್ಪ ದಿನ ಇದ್ರೂ ಇರಲಿ, ಕೆಲ್ಸಕ್ಕೆ ಹೋಗುತ್ತಿಲ್ಲೇನೆ ಟೀಚರ್ ಕೆಲಸಕ್ಕೆ ಅಂತ ಹೇಳಿ ಅವ್ರ ಅಣ್ಣ ಇನ್ನು ಸುಮ್ಮನಾಗೈತಿ. ಕರ್ಕೊಂಡು ಹೋಗಿದ್ಲತ್ತ. ಅವಳನ್ನ ಕರ್ಕೊಂಬಂದ್ರಿ. ಅಳೋದಾಗಿಂದನು ಹೆಂಗ ನೀವು ನೆಮ್ಮದಿಯಾಗಿದ್ರಿ. ಅವಳನ್ನ ಕರ್ಕೊಂಬಂದೆ. ನಿಮ್ಮ ಅತ್ತೆ ಹಂಗ ಅಂತ ಸುಮ್ಮನೆ ಇರೋಳು. ಇಲ್ಲದ ತಲೆಗೆ ತಂದ್ಕೊಂಬಕ್ಕಲ್ಲ. ಯಾಕೆ ಕರ್ಕೊಬರಕ್ಕೆ ಹೋದ್ರಿ ಅವಳನ್ನ? ಸುಮ್ಮನೆ ಇರ್ಬೇಕ ಬೇಡ? ಯಾವಾಗಲೂ ನಿಮ್ಮ ಅಮ್ಮಾಯಿ ಬಂದೈತಿ. ಯಾವಾಗ ಬಂತಮ್ಮ ಪದ್ಮ ನಿಮ್ಮ ಅಮ್ಮಯ್ಯ? ಈಗೊಂದು ಸ್ವಲ್ಪ ತಾತ್ಕಣ ಮಂಜಕಾಯಿ ಬಂದು. ಬಸ್ ಸಿಗ್ಲಿಲ್ವಂತ ನಮ್ಮ ಊರ ಕಡೆಗೆ ಬರೋ ಬಸ್ಗಳು ಜಲ್ ಸಿಗ್ಲಿಲ್ವಂತೆ. ಈ ಒಂದು ಸ್ವಲ್ಪ ತಾಯ್ತು ಬಂದು. ಈಗಿನ ಬಂದು ಹಿಂಗೆ ನಿಂತ್ಕೊಂಡೈತಿ. ಬಾ ಯಾವಾಗನ ಬರಲಿ. ಏನು ನಿಮ್ಮ ಅತ್ತೆ ಒಬ್ಳೆ ಎಂಬದು? ನೀನು ಸಣ್ಣಕ್ಕಾಗಿದ್ಯಾ, ನೀವು ಉಂಬಲ್ಲ. ಮುಂದ್ಕೊಂಡು ಸೆನಕ್ಕಿರು ಅಂತ ಹೇಳ್ತಾಳಲ್ಲ ನಿಮ್ಮ ಅತ್ತೆ.
ನನಗಂತೂ ನಿಮ್ಮ ಊರಿಗೆ ಬರೋದೇ ಬೇಡ ಅಮ್ಮಂಗಾಗುತ್ತೆ ಕಣೆ. ಯಾರ್ಜಯ್ಯ ಕೈನಿ ಹಂಗೆ ಅಂದಿದ್ದು? ನಮ್ಮ ಜಾನಕಿನೂ ನಮ್ಮ ಅತ್ತೆ ಇಬ್ಬರಳು ಹಂಗೆ ಅಂತಾರೆ. ನೀನಂತೂ ಸಣ್ಣಕ್ಕಾಗಿದೆಯಾ ಹಂಗೇನೆ, ಉಣ್ಣು ಓತಿ ಸರಿಯಾಗೆ, ನೀವು ಉಂಬಲ್ಲ ನಿಮ್ಮ ಕಡೆಗಳಾರು ಅಂತ ಹೇಳಿ ಹೆಂಗೆ ಅಂತಾರೆ. ಇನ್ನು ಬಂದೈತೆ ಪಾಪ ಸಣ್ಣಕ್ಕಾಗೈತೆ ಅಂತ ಹೇಳ್ತಾರೆ. ನಮ್ಮಮ್ಮ ಇರೋದೇ ಹಿಂಗೆ, ಸಾಕು ಹಿಂಗೆ ಇರ್ದೆ ಏನಮ್ಮ. ನಮ್ಮಮ್ಮ ಬಂತಡ್ಗೆಲ್ಲ ಹಂಗೆ ಅಂತಾರೆ. ಪದ್ಮ ನೀನು ಮಾಡಿಕ್ತಿಯಲ್ಲ ಅದಕ್ಕೆ ನಿಮ್ಮ ಅತ್ತೆದು ದೌಲತ್ ಜಂಬ ಜಾಸ್ತಿ ಆಗ್ಬಿಟ್ಟೈತೆ. ಜಂಬ ಜಾಸ್ತಿ ಆಗೈತೆ. ನೀನು ಅವರಿಬ್ರು ಎಲ್ಲಿಕ್ಕಿರ್ಬೇಕು ಅಲ್ಲಿಕ್ಕಿರ್ಬೇಕು. ನೀನೇನಾನ ಇವರಿಬ್ರನ್ನ ಸ್ವಲ್ಪ ಲೂಸ್ ಕೊಟ್ಬಿಟ್ರೆ ನಿನ್ನ ತಲೆ ಮೇಲೆ ಕುಕ್ಕಂತಾರೆ, ನಿನ್ನೆ ಓಡಿಸ್ತಾರೆ ನೋಡು. ಇವಳು ಬೇರೆ ಬಂದಿಲ್ಲಿ ಸೇರ್ಕೊಂಡವಳೆ, ಏನಿಲ್ಲ ನಿನ್ನೆ ಕಳಿಸ್ಬಿಡ್ತಾರೆ ಹಸಿಕೆ. ಮತ್ತೆ ಎಷ್ಟೇನ ಪದ್ಮಮ್ಮ ಇವ್ಳು ಜಾನಕಿ ಒಳ್ಳೆಳಲ್ಲ. ನೀನು ಪಾಪ ಕೇಳ್ಕಿಲ್ಲ ಕಣ. ಬಿಡತ್ತ ಇದ್ರು ಇರ್ತಾರೆ ಅಂತೇಳಿ ಸುಮ್ಮನಾಗುತ್ತೆ. ಈ ಅಮ್ಮೇನು ಪಾಪ ಪದ್ಮ ಹಂಗೆ ಆತ ಕ್ಯಾತೆ ಪತೆ ಮಾಡಕ್ಕೆ ಹೋಗಲ್ಲ. ಕ್ಯಾತೆ ಮಾಡೋರಾಗಿದ್ರೆ ಇಡತ್ತಿಗೆ ಓಡ್ಸಾರ ಅವಳನ್ನ. ತಾಯಿ ಮಗಳದ್ದು ಇಬ್ಬರಳ್ದು ಲೆವೆಲ್ ಅಷ್ಟೇನೆ, ಬದುಕೇನು ಮಾಡಲ್ಲ. ನಾನು ನೋಡ್ತನಲ್ಲ ಅಮ್ಮ ಅವ್ರ ಅತ್ತೆ ಒಂದು ಬದುಕು ಮಾಡಲ್ಲ, ಬರೀ ಅಲ್ಲ ನಮ್ಮ ಅಮ್ಮನ ಬದುಕು ಮಾಡೋದೇನಿ. ಅವಳಿನ್ನ ಮಗಳು ಬೇರೆ ಬಂದು ಇಲ್ಲೇ ಸೇರ್ಕೊಂಡವಳೆ. ಅವ್ರನ್ನೆಲ್ಲ ನೋಡೋ ಅಂಥದ್ದೇನು? ನಿನ್ನ ಪಾಡಿಗೆ ನೀನು ನಿನ್ನ ಬದುಕೇನ ಬಾಳೆನ ಮಾಡ್ಕೊಂಡು ಗಂಡ ಹೆಂಡ್ತಿಬ್ರು ಆರಾಮಾಗಿರೋದು ನೋಡೋದ. ಅವ್ರನ್ನೆಲ್ಲ ಜೊತೆ ಹಾಕೊಂಡು ಯಾಕೆ ಸುಮ್ಮನೆ ನೀವು ಹಾಳಾಗಿ ಹೋಗ್ತೀರಾ? ಹೇಳು ಸುಮ್ಮನತ್ತ. ನೀವು ಅವಳು ಕರ್ಕೊಂಡೋಗಿ ಬಿಟ್ಟು ಬರೋದು ಕಲ್ಕೊಳ್ರಿ ನಿಮ್ಮ ಗಂಡಗೆ ಅವಳಿ ಅಷ್ಟೇನಿ. ಅಲ್ಲ ಹೆಂಗೆ ಮಾತಾಡ್ತಾರೆ ತಾಯಿ ಮಗಳು ಇಬ್ಬರಳು ನಿನ್ನ ಬಂದಡ್ಕೆ ಹಂಗೆ ಮಾತಾಡೋಣ. ಅವ್ರು ಏನು ಅಂದ್ಕೊಂಡವ್ರು ಅಂಬೋದು ಬೇಡ. ಹಂಗೇನೆ ಪಾಪ ನಿಮ್ಮ ಮನೆ ಬಡ್ತಾನ ನೀವು ಉಂಬಲ್ಲ ಅಂತ ಮಾತಾಡ್ತಾರೆ. ಯಾವಾಗನ ಬರ್ಲಿ ಹಿಂಗೆ ಮಾತಾಡ್ತಾರಲ್ಲೇ ಅವರು. ನೀನೊಂದು ಮಾತು ಬೈಯಲ್ಲ ಅವ್ರನ್ನ. ಅಯ್ಯೋ ಮಾತಾಡೋಣ ಅನ್ಕಂಡೆ ಕಣಮ್ಮ, ಬಿಡತ್ತ ಹೋಗ್ಲಿ ಸುಮ್ಮನೆ ಯಾಕೆ ಜಗಳ ಅಂತೇಳಿ ಸುಮ್ಮನಾದೆ. ಸುಮ್ಕಿ ನಿನ್ನ ಮೇಲೆ ಮಾತಾಡ್ತೀನಿ, ಏನನ್ನ ಮಾತಾಡಿದೆ ಸರಿಯಾಗಿ ಹೇಳ್ತೀನಿ. ಬಂಗಾರದಂಥ ಗಂಡ ಅಂತರ್ಥ ಜಗಳ ಮಾಡ್ಕೊಂಡು ಬಂದವಳೆ. ರಂಗಕ್ಕೈನು ಒಳ್ಳೇದು ಕಾಣ. ಸುಮ್ಮನೆ ನೀನು ಪದ್ಮಮ್ಮ ಕರ್ಕೊಂಡೋಗಿ ಬಿಟ್ಟು ಬರೋದು ಕಲ್ಕ. ಇಲ್ಲಿ ಇದ್ದೊಟ್ಟು ನಿನಗೆ ಯಾತೆ ಎಪ್ಪಾಳ ಸಾವಾಸ ಬೇಡವು. ಇವಳು ರಮ್ಮ ಸೇರ್ಕೆ ಬಿಟ್ರಿ ಅಷ್ಟೇನಿ ಗುಡ್ಸ್ ಗುಂದಾಂತರ ಮಾಡಿಬಿಡ್ತಾರೆ. ಅಯ್ಯೋ ಇವಳು ನೋಡು ಪಾಪ ಅಲ್ಲಿ ಕರಿಯ ಜೊತೆಗೆ ದುಡ್ಡು ಇಸ್ಕೊಂಬಂದಿರೋದೇನೆ ಕೊಟ್ಟಿಲ್ವಂತೆ. 1,000 ರೂಪಾಯಿ ದುಡ್ಡು ಇಸ್ಕೊಂಬಂದಿಲ್ಲ ಅಂತ ನಿಮ್ಮ ಅತ್ತೆ ಕೊಟ್ಟೇ ಇಲ್ವಂತೆ. ಬಂದು ಕೇಳಿ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಬ್ಯಾಂಕ್ ರಜೆ ಐತೆ, ನನ್ನ ಗೃಹಲಕ್ಷ್ಮಿ ದುಡ್ಡು ಬರ್ಬೇಕು ಕೊಡ್ತೀನಿ ಅಂತ ಹೇಳಿ 1,000 ಹೇಳ್ತಾಳಂತೆ. ನೋಡಮ್ಮ ಇಂಥವೇ ಹೇಳಿರಿ ಹಂಗಮ್ಮ. ನಾವಾಳೆ ಮತ್ತೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನೋ ಬಿಡು ಬಂದವಳೆ ಅಂತೇಳಿ ಸುಮ್ಮನಾಗಿರಿ. ಇವತ್ತೇ ಗೌರ್ಮೆಂಟ್ ಕೆಲಸ ಅಂತೇಳಿ ಕರ್ಕೊಂಬಂದಿದ್ದು. ಇವಾಗ ಪ್ರೈವೇಟ್ಗೆ ಹೋಗ್ತೀನಿ ಅಂತ ಅಂದ್ಲು. ಪ್ರೈವೇಟ್ನಾಗೂ ಅಲ್ಲೇನೆ ಇವಾಗ ಹೋಗ್ತಿಲ್ಲ. ಅದಕ್ಕೆ ಈಗ ಹೋಗಿ ಅವ್ರು ಕೇಳ್ಕೊಂಬರಕ್ಕಂತ ಹೇಳಿ ಅದೆಲ್ಲ ಎಲ್ಲಿ ಹೋಗ್ಯವ್ರ ಏನೋ ತಾಯಿ ಮಗಳು ಇಬ್ಬರಳು ಉಂತಾರೆ ಸುಮ್ಮನೆ ರೌಂಡ್ ಹೊಡಿತಾರೆ. ನೀನು ಬುದ್ಧಿ ಇಲ್ಲ ಬಾ ಉಂಡು ಸುಮ್ಮನೆ ರೌಂಡ್ ಹೊಡಿಯಾರಿಗೆ ನೀನು ಮಾಡಿ ಇಕ್ತೀಯ. ನೀನು ಮಾಡಿಕ್ತಿಯಲ್ಲ ಅದಕ್ಕೇನೆ ನಾವು ಒಳ್ಳೊಳ್ಳೆ ದುಮ್ತೀವಿ ಅಮ್ಮಂಗೆ ಆಗೈತೆ ಅವ್ರಿಗೆ. ಅದಕ್ಕೆ ಮತ್ತೆ ಅವ್ರನ್ನ ಜಾಸ್ತಿನ ಎಷ್ಟನ ಹಚ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಎಲ್ಲಿಗೆ ಇಕ್ಕಿರ್ಬೇಕು ಅಲ್ಲಿಗೆ ಇಕ್ಕಿರ್ಬೇಕು. ಅವಳು ಭಾರಿ ದೌಲತ್ತು. ಅವಾಗ ಎಂದಿರೋದೇ ಸಾಕು. ನೀನು ಹೆಂಗತ್ತ ಮದುವೆ ಆಗಿ ಹೋಗ್ಯವಳೆ ನಿನಗೆ ಕಾಟ ತಪ್ಪೈತಿ ಅಂದ್ಕೊಂಡು ಅವಳು ಬರ್ದಂಗಿದ್ರೆ ಒಳ್ಳೇದು ಅಂತ ಸುಮ್ಮನಿರ್ಬೇಕಾ? ನನಗೇನು ಅವಳು ಬರ್ದಂಗಿದ್ರೆ ಒಳ್ಳೇದು ಅಮ್ಮಂಗಾಗಿತ್ತು. ಏನು ಮಾಡಿಲ್ಲ ಮತ್ತೆ ಸ್ಯಾನಕ್ಕಿಲ್ದಾಗ ಕರ್ಕೊಂಬಂದಿದ್ವಿ. ನಮ್ಮಮ್ಮ ಏನಂತ ಯಾವಾಗನೂ ಬರೋಕ್ಕಿಲ್ಲ. ಸಣ್ಣಕ್ಕಾಗಿದ್ಯಾ ನೀವು ಉಂಬಲ್ಲ ಹೊಟ್ಟಿಗೆ ತಿಂಬಲ್ಲ ಅಂತೇಳಿ ತಾಯಿ ಮಗಳಿಬ್ರು ಉಂಬ್ತಾರೆ, ಬಿಲ್ಡಪ್ ಕೊಡ್ತಾರೆ. ನಾವು ಹೊಟ್ಟಿಗೆ ತಿಂಬೋದು ಅಂತೇಳಿ ತೋರಿಸ್ತಾರೆ ನಮ್ಮಮ್ಮ ಇಂತಾಗೆ. ನಾನು ಮಾಡಿ ಕತ್ಕಲ್ಲೇ ಇವ್ರು ತಿಂಬೋದು. ಅಲ್ಲ ನಮ್ಮಮ್ಮ ಯಾವಾಗನ ಬರೋಕ್ಕಿಲ್ಲ ಹಂಗೆ ಅಂತಾರೆ ನೋಡು. ನಾನೇನಿಲ್ಲ ನೋಡತಕ್ಕ ನೋಡಿ ಸರಿಯಾಗಿ ಕೊಡೋಗ್ಬಿಡ್ತೀನಿ. ನಾನೇನು ಸುಮ್ಮನೆ ಇರೋ ಅಂತಾಳಲ್ಲ. ನೋಡ್ತಾ ಇರ್ರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.